ಕ್ರೈಸ್ತರು ತಮ್ಮ ಹಣೆಯ ಮೇಲೆ ಬೂದಿ ಯಾಕೆ ಹಚ್ಕೊಳ್ತಾರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಕ್ರೈಸ್ತರ ಈ ತಪಸ್ಸು ಕಾಲದ ಹಿಂದಿರುವ ಇತಿಹಾಸ, ಸಂಪ್ರದಾಯಗಳು ಮತ್ತು ಅದರ ಆಳವಾದ ಅರ್ಥ ಏನು ಅಂತ ಒಮ್ಮೆ ನೋಡೋಣ. ನೋಡಿ, ಇದೆಲ್ಲ ಶುರುವಾಗೋದೇ ಹಣೆ ಮೇಲೆ ಹಚ್ಚೋ ಈ ಬೂದಿಯಿಂದ. ಇದು ಸುಮ್ಮನೆ ಒಂದು ಚಿಹ್ನೆ ಅಷ್ಟೇ ಅಲ್ಲ, ಇದೊಂದು ತುಂಬಾನೇ ಶಕ್ತಿಯುತವಾದ ಹೇಳಿಕೆ. ಇದು ಒಂದು ವಿಶೇಷ ಕಾಲದ ಆರಂಭವನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಮುಂದೆ ಬರುವ ದೊಡ್ಡ ಪಯಣಕ್ಕೆ ಅಡಿಪಾಯ ಕೂಡ ಹಾಕುತ್ತೆ. ಸಂತ್ ಅಂಟೋನಿಯವರ ಒಂದು ಪ್ರಬೋಧನೆಯಲ್ಲಿ ಒಂದು ಕಥೆ ಇದೆ. ಅದು ಈ ತಪಸ್ಸು ಕಾಲದ ಪಯಣವನ್ನ ತುಂಬ ಸುಂದರವಾಗಿ ವಿವರಿಸುತ್ತೆ. ಒಬ್ಬ ಬೇಟೆಗಾರ ಹಾಡೋದನ್ನ ಕೇಳಿ ಒಂದು ಜಿಂಕೆ ಮೈಮೆರೆತು ನಿಂತಿರುತ್ತೆ. ಅಷ್ಟರಲ್ಲಿ ಇನ್ನೊಬ್ಬ ಬೇಟೆಗಾರ ಬಂದು ಬಾಣ ಹೂಡೋದು ಅದಕ್ಕೆ ಗೊತ್ತೇ ಆಗಲ್ಲ. ಇದು ಈ ಪ್ರಪಂಚದ ವ್ಯಾಮೋಹ ಮತ್ತು ಆಧ್ಯಾತ್ಮಿಕ ಗಮನ ಇವೆರಡರ ನಡುವೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಮುಂದಿಡುತ್ತೆ. ಆ ಜಿಂಕೆ ತರಾನೇ ನಾವು ಕೂಡ ಎಷ್ಟೋ ಸಲ ಈ ಪ್ರಪಂಚದ ವ್ಯಾಮೋಹಗಳಲ್ಲಿ ಕಳೆದು ಹೋಗ್ತೀವಿ ಅಲ್ವಾ? ಆಗ ಆ ಬೂದಿ ನಮ್ಮನ್ನ ಆಧ್ಯಾತ್ಮಿಕವಾಗಿ ಎಚ್ಚರಿಸುವ ಒಂದು ಸಂಕೇತದ ಹಾಗೆ ಕೆಲಸ ಮಾಡುತ್ತೆ. ಹಾಗಿದ್ರೆ ಆ ಬೂದಿಯ ನಿಜವಾದ ಅರ್ಥ ಏನು? ಅದು ಏನನ್ನ ಪ್ರತಿನಿಧಿಸುತ್ತೆ? ಬನ್ನಿ, ಸ್ವಲ್ಪ ಆಳವಾಗಿ ನೋಡೋಣ. ವಿಭೂತಿಯನ್ನ ಹಣೆಗೆ ಹಚ್ಚುವಾಗ ಸಾಮಾನ್ಯವಾಗಿ ಈ ಮಾತುಗಳನ್ನು ಹೇಳಲಾಗುತ್ತೆ. ಇದು ಮನುಷ್ಯನ ಜೀವನ ಶಾಶ್ವತ ಅಲ್ಲ ಮತ್ತು ನಮಗೆ ಪಶ್ಚಾತ್ತಾಪದ ಅವಶ್ಯಕತೆ ಇದೆ ಅನ್ನೋದನ್ನ ತುಂಬಾನೇ ಬಲವಾಗಿ ನೆನಪಿಸುವ ಒಂದು ಕ್ಷಣ. ಈ ಆಚರಣೆ ಇವತ್ತು ನೆನ್ನೆದಲ್ಲ, ಬೈಬಲ್ನಲ್ಲೇ ಇದಕ್ಕೆ ಆಳವಾದ ಬೇರುಗಳಿವೆ. ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಯೋಬ ತನ್ನ ಸರ್ವಸ್ವವನ್ನ ಕಳ್ಕೊಂಡಾಗ ಬೂದಿಯಲ್ಲಿ ಕೂತ್ಕೊಳ್ತಾನೆ. ತಾಮರಳು ತೀವ್ರ ದುಃಖದಿಂದ ತಲೆಗೆ ಬೂದಿ ಹಾಕೊಳ್ತಾಳೆ. ಇನ್ನು ಯೋನಾನ ಬೋಧನೆಯನ್ನ ಕೇಳಿದ ನಿನವೆಯ ಜನರು ಗೋಣಿತಟ್ಟು ಹಾಕೊಂಡು ಬೂದಿಯಲ್ಲಿ ಕೂತು ಪಶ್ಚಾತ್ತಾಪ ಪಡ್ತಾರೆ. ಇದೆಲ್ಲವೂ ನಮ್ಮನ್ನ ವಿನಯವಂತರಾಗಿ ದೇವರ ಕಡೆಗೆ ತಿರುಗುವಂತೆ ಕರೆಯುವಂಥ ದೃಶ್ಯಗಳು. ಸರಿ, ಈ ವಿಭೂತಿ ಬುಧವಾರದಿಂದ ಈಸ್ಟರ್ ಹಬ್ಬಕ್ಕಾಲಿ ಒಂದು ತಯಾರಿ ಶುರುವಾಗತ್ತೆ. ಈ ಆಧ್ಯಾತ್ಮಿಕ ಪಯಣ ಒಂದು ನಿರ್ದಿಷ್ಟ ಸಂಖ್ಯೆಯ ದಿನಗಳವರೆಗೆ ಮುಂದುವರಿಯುತ್ತೆ. ತಪಸ್ಸು ಕಾಲ ಇರೋದು 40 ದಿನಗಳ ಕಾಲ. ಇದು ಯೇಸು ತನ್ನ ಸಾರ್ವಜನಿಕ ಜೀವನವನ್ನ ಶುರು ಮಾಡೋಕೆ ಮುಂಚೆ ಅರಣ್ಯದಲ್ಲಿ 40 ದಿನಗಳ ಕಾಲ ಪ್ರಾರ್ಥನೆ ಮತ್ತು ಉಪವಾಸ ಮಾಡಿದ್ದನ್ನ ನೆನಪಿಸತ್ತೆ. ಈ 40 ಅನ್ನೋದು ಸುಮ್ಮನೆ ಒಂದು ನಂಬರಷ್ಟೇ ಅಲ್ಲ. ಬೈಬಲ್ ಪ್ರಕಾರ ಇದು ಸಾಮಾನ್ಯವಾಗಿ ಪರೀಕ್ಷೆ, ಶೋಧನೆ, ತಪಸ್ಸು, ಶುದ್ಧೀಕರಣ ಮತ್ತೆ ನವೀಕರಣದ ಸಮಯವನ್ನ ಸೂಚಿಸುತ್ತೆ. ಅಂದ್ರೆ ಇದೊಂದು ಆಳವಾದ ಆಧ್ಯಾತ್ಮಿಕ ಸಿದ್ಧತೆಯ ಮಹತ್ವಪೂರ್ಣವಾದ ಅವಧಿ. ಈ ಕಾಲಾನುಕ್ರಮವನ್ನ ನೋಡಿದ್ರೆ ಇದು ವಿಭೂತಿ ಬುಧವಾರದ ಗಾಂಭೀರ್ಯದಿಂದ ಶುರುವಾಗಿ ಈಸ್ಟರ್ ಹಬ್ಬದ ದೊಡ್ಡ ಸಂಭ್ರಮದವರೆಗೂ ಹೋಗುವ ಒಂದು ಪಯಣವನ್ನ ತೋರಿಸುತ್ತೆ. ಇದು ನಮ್ಮನ್ನ ಒಂದು ಪರಿವರ್ತನಾಶೀಲ ಪ್ರಯಾಣಕ್ಕೆ ಆಹ್ವಾನಿಸುತ್ತೆ. ಸರಿ, ಈ 40 ದಿನಗಳ ಪ್ರಯಾಣದಲ್ಲಿ ಮುಖ್ಯವಾಗಿ 3 ಪ್ರಮುಖ ಆಧ್ಯಾತ್ಮಿಕ ಆಚರಣೆಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಲಾಗುತ್ತೆ. ಅವೇ ಪ್ರಾರ್ಥನೆ, ಉಪವಾಸ ಮತ್ತು ದಾನಧರ್ಮ. ಇದನ್ನೇ ಈ ಕಾಲದ 3 ಆಧಾರ ಸ್ತಂಭಗಳು ಅಂತ ಕರೆಯೋದು. ಪ್ರಾರ್ಥನೆ ದೇವರ ಜೊತೆ ನಮ್ಮ ಸಂಬಂಧ ಗಟ್ಟಿ ಮಾಡುತ್ತೆ. ಉಪವಾಸ ನಮ್ಮ ಮೇಲಿನ ಹಿಡಿತವನ್ನ ಜಾಸ್ತಿ ಮಾಡುತ್ತೆ. ಇನ್ನು ದಾನಧರ್ಮ ಬೇರೆಯವರ ಜೊತೆಗಿನ ನಮ್ಮ ಬಾಂಧವ್ಯವನ್ನ ಬಲಪಡಿಸುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಇವೆಲ್ಲ ಬೇರೆಯವರಿಗೆ ತೋರ್ಸಕ್ ಮಾಡೋದಲ್ಲ, ಬದಲಾಗಿ ನಮ್ಮ ಹೃದಯ ಪರಿವರ್ತನೆಗಾಗಿ. ಒಂದು ಪ್ರಬೋಧನೆಯಲ್ಲಿ ಹೇಳೋ ಹಾಗೆ, ನಿಮ್ಮ ಬಟ್ಟೆಗಳನ್ನೆಲ್ಲ ಹೃದಯವನ್ನ ಸೀಳಿರಿ ಅಂತ. ಅಂದ್ರೆ ಅರ್ಥ ಆಯ್ತಲ್ವಾ? ಹೊರಗಿನ ಆಡಂಬರಕ್ಕಿಂತ ಒಳಗಿನ ಬದಲಾವಣೆ ತುಂಬಾ ಮುಖ್ಯ. ಈ 3 ಮುಖ್ಯ ಸ್ತಂಭಗಳ ಜೊತೆಗೆ ಈ ತಪಸ್ಸು ಕಾಲದಲ್ಲಿ ಇನ್ನೂ ಕೆಲವು ವಿಶೇಷ ಆಚರಣೆಗಳು ಮತ್ತೆ ಪಾಲನೆಗಳು ಕೂಡ ಇವೆ. ಹೌದು, ಗುಲ್ಬರ್ಗಾ ಧರ್ಮ ಪ್ರಾಂತ್ಯದ ಹಾಗೆ ಬೇರೆ ಧಾರ್ಮಿಕ ಸಂಸ್ಥೆಗಳು ಕೂಡ ವಿಶ್ವಾಸಿಗಳು ಈ ಕಾಲವನ್ನ ಅರ್ಥಪೂರ್ಣವಾಗಿ ಆಚರಿಸೋಕೆ ಸಹಾಯ ಮಾಡ್ತವೆ. ಅದಕ್ಕೆ ಅಂತಾನೆ ಕೆಲವು ಮಾರ್ಗದರ್ಶನಗಳನ್ನ ಕೊಡ್ತಾರೆ. ಇದರಲ್ಲಿ ಉಪವಾಸ ಮತ್ತು ಮಾಂಸವರ್ಜನೆಯ ಬಗ್ಗೆ ಕೆಲವು ನಿಯಮಗಳೂ ಇವೆ. ಉದಾಹರಣೆಗೆ, ವಿಭೂತಿ ಬುಧವಾರ ಮತ್ತೆ ಶುಭ ಶುಕ್ರವಾರದಂದು 18ರಿಂದ 60 ವರ್ಷದವರು ದಿನಕ್ಕೆ ಒಂದೇ ಒಂದು ಹೊತ್ತು ಪೂರ್ತಿ ಊಟ ಮಾಡಬೇಕು. ಹಾಗೆ 14 ವರ್ಷ ಮೇಲ್ಪಟ್ಟವರು ವಿಭೂತಿ ಬುಧವಾರ ಮತ್ತೆ ಈ ಕಾಲದ ಎಲ್ಲಾ ಶುಕ್ರವಾರಗಳಂದು ಮಾಂಸ ತಿನ್ನೋ ಹಾಗಿಲ್ಲ. ಈ ಕಾಲದಲ್ಲಿ ಮಾಡುವ ಇನ್ನೊಂದು ಪ್ರಮುಖ ಭಕ್ತಿ ಆಚರಣೆ ಅಂದ್ರೆ ಶಿಲುಬೆಯ ಹಾದಿ. ಇದು ಬರೀ ಒಂದು ಆಚರಣೆ ಅಲ್ಲ. ಯೇಸುವಿನ ಕೊನೆಯ ಕ್ಷಣಗಳನ್ನ, ಆ ನೋವನ್ನ, ಆ ತ್ಯಾಗವನ್ನ ನೆನ್ಪಿಸ್ಕೊಳ್ತಾ ಅವರ ಜೊತೆ ನಾವು ನಡೆಯೋದು. ಸರಿ, ಇಷ್ಟೆಲ್ಲ ಆಯ್ತು. ಈ ಎಲ್ಲಾ ಪ್ರಾರ್ಥನೆ, ತ್ಯಾಗ, ಚಿಂತನೆ ಇದರ ಹಿಂದಿನ ಅಸಲಿ ಉದ್ದೇಶವಾದ್ರೂ ಏನು? ಇದೆಲ್ಲದರ ಅಂತಿಮ ಗುರಿ ಏನು? ನೋಡಿ, ತಪಸ್ಸು ಕಾಲ ಅನ್ನೋದು ನಮ್ಮ ಬ್ಯುಸಿ ಲೈಫ್ಗೆ ಒಂದು ಪಾಸ್ ಬಟನ್ ಇದ್ದ ಹಾಗೆ. ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಳೋಕೆ,
ನಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನ ಮತ್ತೆ ನೆನಪಿಸ್ಕೊಳ್ಳೋಕೆ ಸಿಕ್ಕ ಒಂದು ಅವಕಾಶ. ಇದು ನಮ್ಮನ್ನ ಈಸ್ಟರ್ ಹಬ್ಬದ ಆ ಒಂದು ದೊಡ್ಡ ನಿರೀಕ್ಷೆಗೆ ತಯಾರು ಮಾಡುತ್ತೆ. ಕೊನೆಗೆ ಹೇಳೋದಾದ್ರೆ ಇದೊಂದು ಪಯಣ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ನಿರಾಶೆಯಿಂದ ಭರವಸೆಯ ಕಡೆಗೆ, ಪಾಪದಿಂದ ವಿಮೋಚನೆಯ ಕಡೆಗೆ. ಇದೆಲ್ಲವೂ ನಮ್ಮನ್ನ ಈಸ್ಟರ್ ಬೆಳಿಗ್ಗೆ ಅಲ್ಲೆಲೂಯಾ ಅಂತ ಖುಷಿಯಿಂದ ಕೂಗೋದಕ್ಕೆ ಸಿದ್ಧಪಡಿಸ್ತೆ. ಈ ಪ್ರಾಚೀನ ಆಚರಣೆ ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಇವತ್ತಿಗೂ ದಾರಿ ತೋರಿಸುತ್ತೆ. ಆದರೆ ಇವತ್ತಿನ ಈ ಫಾಸ್ಟ್ ಜಗತ್ನಲ್ಲಿ ಒಂದು 40 ದಿನಗಳ ಬ್ರೇಕ್ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನನ್ನ ಬದಲಾಯಿಸ್ಬೋದು? ಇದೊಂದು ನಾವು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?